ಕುರುಕ್ಷೇತ್ರ ವರ್ಣರಂಜಿತ ಭೂಮಿಯಲ್ಲಿ ಒಬ್ಬ ಮಹಾನ್ ಪುರುಷನ ತ್ಯಾಗದ ಮೇಲೆ ಒಂದು ಮಹಾನ್ ಕಾವ್ಯವನ್ನು ಬರೆಯಲಾಗಿದೆ. ಆ ಕಾವ್ಯದ ಹೆಸರೇ ಮಹಾಭಾರತ್. ಕ್ರೌರ್ಯವುಳ್ಳ ದುರ್ಯೋಧನ. ಬಲಶಾಲಿ ಭೀಮ. ಜಗತ್ಸುಂದರಿ ದ್ರೌಪದಿ. ಮೊದಲ ಅಧ್ಯಾಯ ಈಗ ಶುರು. ವಜ್ರಾಯುಧಂ ಮದಮರ್ದನ. ಪಾಂಡವರೇ, ನಿಮ್ಮ ರಾಜ್ಯ ಕಿರೀಟವನ್ನೆಲ್ಲ ಕಳೆದುಕೊಂಡಿದ್ದೀರಿ. ನಮ್ಮ ಬಳಿ ಪಣವಿಡುವುದಕ್ಕೆ ಏನು ಉಳಿದಿಲ್ಲ. ಆಟವನ್ನ ಇಲ್ಲಿಯೇ ನಿಲ್ಲಿಸೋಣ. ಅಸಂಭವ. ನಿಮ್ಮ ಬಳಿ ಅತ್ಯಮೂಲ್ಯವಾದ ವಸ್ತು ಇನ್ನೂ ಒಂದಿದೆ. ಅದುವೇ ಪಾಂಚಾಲಿ ದ್ರೌಪದಿ. ಗೆದ್ದೆ ಗೆದ್ದೆ ಗೆದ್ದೆ. ದುಶ್ಯಾಸನ ಆ ದ್ರೌಪದಿಯನ್ನು ಸಭೆಗೆ ಎಳೆದುತ್ತಾ ಯಾರು ಇಲ್ವಾ ನನ್ನನ್ನು ಕಾಪಾಡೋಕೆ? ಕೃಷ್ಣ, ತಿಮಿರಲ್ಲಿ ಕುಣಿಯುವವರ ನರಕಕ್ಕೆ ಕಳಿಸಿಕೊಡುವ ನರ ನರ ನರಳಿಸಿಡುವ ನರ ನರ ನರಳಿಸಿಡುವ ಕೆದರಿದ ಜತೆಯ ಸರಿಸಿ ಕರದಲ್ಲಿ ಖಡಗ ಧರಿಸಿ ನಡೆಯಲಿ ಕಿಡಿಯ ಹರಿಸಿ ಚಲಿಸಿ ಪ್ರಹಾರ ತಾಳುವೆ ಆಗಿಲ್ಲ ಆಗ್ರಹ ತಾರ.
ಅಸಂಭವ. ಹೇಗೆ ಇದು ಸಾಧ್ಯ? हे केशव हे माधव हे गोविन्द रक्ष रक्ष पाहि पाहि परमानन्द ಎಲ್ಲವೋ ದುರ್ಯೋಧನ, ನಿನ್ನೊಡನೆ ಸಮಾನವಾಗಿ ಯುದ್ಧ ಮಾಡುವ ವೀರನು ಇಲ್ಲವೆಂದು ನೀರಿನಿಂದ ಮೇಲೆದ್ದು ಬಾ ದುರ್ಯೋಧನ. ನಮ್ಮ ಐವರಲ್ಲಿ ಯಾರೊಬ್ಬರ ಜೊತೆಯಾದರೂ ಹೋರಾಡಿ ನೀನು ಗೆಲ್ಲಬೇಕು. ಸಿದ್ಧವೇ? ಸಿದ್ಧ. ನಾನು ಯೋಧ, ಗದಾ ಯೋಧ. ನಾನು ಹೊಡೆವ ಒಂದೊಂದು ಹೊಡೆತ ನಿನ್ನ ನೆತ್ತರಿನ ರುಚಿ ನೋಡದೆ ಬಿಡುವುದಿಲ್ಲ. ಬಾ! ಹೇ ಭೀಮ, ಅವನ ಪ್ರಾಣ ಪಕ್ಷಿ ಇರುವುದು ತೊಡೆಯಲ್ಲಿ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಂ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ.